ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸುಷ್ಮಾ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬ್ರೇಕ್ ಹಾಕಲಿದೆಯಾ ಸರ್ಕಾರ? ನೈಟ್ ಕರ್ಫ್ಯೂ ಜಾರಿಯಾದರೆ ಯಾರಿಗೆಲ್ಲ ತೊಂದರೆ ಗೊತ್ತಾ? ಫಸ್ಟ್ ನೈಟ್ಗೆ ಟೈಟ್ ಆಗಿ ಬಂದ ಪತಿ ಪತ್ನಿಗೆ ರಾತ್ರಿ ಪೂರ ಫಜೀತಿ. ಜೈಲಲ್ಲಿ ರಾಜಾತೀತ ಪಡೆದ ವಿನಯ್ ಕೇಸ್ಗೆ ಬೀಳುತ್ತಾ ಎಳ್ಳು ನೀರು. ಸ್ಕೂಲ್ ತೆರೆಯೋ ಬಗ್ಗೆ ಸರ್ಕಾರಕ್ಕೆ ಕೊಟ್ಟಿರೋ ವರದಿಯಲ್ಲಿ ಏನಿದೆ? ನ್ಯೂ ಇಯರ್ ಸೆಲೆಬ್ರೇಷನ್ ಸಂಭ್ರಮದಲ್ಲಿ ಇದ್ದವರಿಗೆ ಶಾಕ್ ಕೊಡುತ್ತಾ ಸರ್ಕಾರ? ನೈಟ್ ಕರ್ಫ್ಯೂ ಜಾರಿಗೆ ಬಂದ್ರೆ ಆಗೋ ಲಾಭಗಳೇನು, ನಷ್ಟಗಳಾದ್ರೂ ಏನು? ರಾತ್ರಿ ಕರ್ಫ್ಯೂ ಬಗ್ಗೆ ಹೋಟೆಲ್ ಮತ್ತು ಬಾರ್ ಮಾಲೀಕರ ಸಂಘ ವಿರೋಧ ವ್ಯಕ್ತಪಡಿಸಿರೋದು ಯಾಕೆ? ಇದೆಲ್ಲವನ್ನು ನೋಡೋಣ ನೈಟ್ ಕರ್ಫ್ಯೂ ನ್ಯೂಸ್ ಟಾಪ್ 9 ನಲ್ಲಿ. ಹೊಸ ವರ್ಷದ ಆಚರಣೆ ಸಂಭ್ರಮದಲ್ಲಿದ್ದವರಿಗೆ ದೊಡ್ಡ ಶಾಕ್ ಕೊಡಲಾಗ್ತಾ ಇದೆ. ಯಾಕಂದ್ರೆ ಕ್ರಿಸ್ಮಸ್ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬ್ರೇಕ್ ಬೀಳುತ್ತಾ ಅನ್ನೋ ಆತಂಕ ಶುರುವಾಗಿದೆ. ನೈಟ್ ಕರ್ಫ್ಯೂ ಅಸ್ತ್ರ ಪ್ರಯೋಗಿಸಲು ಸರ್ಕಾರ ನಿರ್ಧಾರ ಮಾಡಿದ್ದು ಮೌಜು ಮಸ್ತಿಗೆ ಕಡಿವಾಣ ಹಾಕಿ ಬಿಡುವ ಪ್ಲಾನ್ ಮಾಡಲಾಗ್ತಿದೆ. ಈ ಬಾರಿ ಹೊಸ ವರ್ಷದ ಸಂಭ್ರಮಕ್ಕೆ ಕೊರೋನಾ ಅಡ್ಡಿಯಾಗುವ ಸಾಧ್ಯತೆ ಇದ್ದು ಇಂದು ಆರೋಗ್ಯ ಇಲಾಖೆ ಸಭೆಯಲ್ಲಿ ಕೈಗೊಳ್ಳುವಂತಹ ನಿರ್ಧಾರ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಸರ್ಕಾರಕ್ಕೆ ಬಿಬಿಎಂಪಿ ತಜ್ಞರು ಮಾಡಿರುವಂತಹ ಮನವಿ ಮಾಡಿದ್ದು ನೈಟ್ ಕರ್ಫ್ಯೂ ಜಾರಿಯಾದರೆ ಹೊಸ ಗೈಡ್ಲೈನ್ಸ್ ಹೊರಡಿಸಬೇಕಾಗುತ್ತೆ. ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೆ ಬ್ರೇಕ್ ಹಾಕುವ ಸಂಬಂಧ ಇಂದು ಆರೋಗ್ಯ ಇಲಾಖೆಯ ಮಹತ್ವದ ಮೀಟಿಂಗ್ ನಡೀತಾ ಇದ್ದು ನೈಟ್ ಕರ್ಫ್ಯೂ ಬೇಕಾ ಅಥವಾ ಬೇಡವಾ ಅನ್ನೋ ಬಗ್ಗೆ ನಿರ್ಧಾರ ಆಗೋ ಸಾಧ್ಯತೆ ಇದೆ. ಡಿಸೆಂಬರ್ 26ರಿಂದ ಜನವರಿ 1ರವರೆಗೆ ನೈಟ್ ಕರ್ಫ್ಯೂ ಹೇರಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆಯಾಗಲಿದ್ದು ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ಗೆ ಹೊಸ ಗೈಡ್ಲೈನ್ಸ್ ನೀಡುವ ಸಾಧ್ಯತೆ ಇದೆ. ಆರೋಗ್ಯ ಸಚಿವ ಸುಧಾಕರ್ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆಯಲ್ಲಿ ಹಿರಿಯ ಅಧಿಕಾರಿಗಳು ಸಭೆ ನಡೆಸಲಿದ್ದಾರೆ. ತಜ್ಞರ ಸಲಹೆ ಪಡೆದು ಸರ್ಕಾರಕ್ಕೆ ಅಂತಿಮ ವರದಿ ಸಲ್ಲಿಕೆಯಾಗಿದ್ದು ಈ ಎಲ್ಲಾ ವಿಚಾರಗಳು ಆರೋಗ್ಯ ಇಲಾಖೆ ಸಭೆಯಲ್ಲಿಂದು ಫೈನಲ್ ಆಗಲಿದೆ. ನೈಟ್ ಕರ್ಫ್ಯೂ ಜಾರಿಯಾಗಿದ್ದೇ ಆದಲ್ಲಿ ಹೊಸ ವರ್ಷದ ಸಂಭ್ರಮದಲ್ಲಿ ಮತ್ತೇರಿಸುವ ಪಾರ್ಟಿಗಳು ಈ ಬಾರಿ ಕಂಪ್ಲೀಟ್ ಬ್ಯಾನ್ ಆಗುವ ಸಾಧ್ಯತೆ ಇದೆ. ಈ ಬಾರಿ ಕುಣಿದು ಕುಪ್ಪಳಿಸಿ ಹೊಸ ವರ್ಷ ಸ್ವಾಗತಿಸುವಂತಿಲ್ಲ. ಪಬ್, ಕ್ಲಬ್, ಬಾರ್ಗಳಲ್ಲಿ ಎಂಜಾಯ್ ಮಾಡೋದಕ್ಕೆ ಅವಕಾಶವೇ ಇಲ್ಲದಂತಾಗಿದೆ. ನ್ಯೂ ಇಯರ್ಗೆ ಮತ್ತೆ ಜಾರಿಯಾಗಲಿದೆಯಾ ನೈಟ್ ಕರ್ಫ್ಯೂ? ಇನ್ನು ಜಾರಿಯಾದಲ್ಲಿ ವೆಲ್ಕಮ್ 2021ಗೆ ಸರ್ಕಾರದ ಮಾರ್ಗಸೂಚಿ ಸೆಲೆಬ್ರೇಷನ್ ಮೂಡ್ನಲ್ಲಿ ಇರೋರಿಗೆ ಶಾಕ್ ಕೊಡಲಿದೆ. ಡಿಸೆಂಬರ್ ಅಂತ್ಯದವರೆಗೆ ಅನ್ಲಾಕ್ 6.0 ಜಾರಿಯಾಗಲಿದ್ದು ಇದರ ಹೊರತಾಗಿ ಹೊಸ ಮಾರ್ಗಸೂಚಿ ಬಗ್ಗೆಯೂ ಚಿಂತನೆ ನಡೆದಿದೆ. ಹೊಸ ಮಾರ್ಗಸೂಚಿ ಬಗ್ಗೆ ಆರೋಗ್ಯ ಇಲಾಖೆ ಚಿಂತನೆ ನಡೆಸಿದ್ದು ತಾಂತ್ರಿಕ ಸಲಹಾ ಸಮಿತಿ ಸಲಹೆಗಳ ಪರಿಶೀಲನೆ ನಂತರ ಪರಿಶೀಲನೆ ನಡೆಸಲಾಗುತ್ತೆ. ಹೊಸ ಮಾರ್ಗಸೂಚಿ ಬಗ್ಗೆ ತಾಂತ್ರಿಕ ಸಲಹಾ ಸಮಿತಿ ಸಲಹೆಗೂ ಮನ್ನಣೆ ಪಡೆದುಕೊಂಡಿದ್ದು ಹೊಸ ಮಾರ್ಗಸೂಚಿಯಲ್ಲಿ ಏನೆಲ್ಲ ವಿಚಾರಗಳು ಇರಲಿವೆ ಅನ್ನೋದು ಕುತೂಹಲ ಮೂಡಿಸಿದೆ. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕು ಹೆಚ್ಚಳವಾಗ್ತಾ ಇದ್ದ ಬೆನ್ನಲ್ಲೇ ಕೆಲ ದಿನಗಳಿಂದ ಸೋಂಕಿತರ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಕೆ ಕಂಡಿದೆ. 6,000 ಇದ್ದಂತಹ ಸೋಂಕಿತರ ಸಂಖ್ಯೆ 700ಕ್ಕೆ ಇಳಿಕೆಯಾಗಿದ್ದು ಹೆಚ್ಚು ಜನ ಸೇರಲು ಬಿಡದೆ ಹಬ್ಬಗಳ ಆಚರಣೆಗೆ ಅವಕಾಶ ಮಾಡಿಕೊಡಲಾಗಿದೆ. ಚಳಿಗಾಲದ ಹಿನ್ನೆಲೆಯಲ್ಲಿ ಎರಡನೇ ಅಲೆ ಅಪ್ಪಳಿಸುವ ಭೀತಿ ಇದ್ದು ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ಗಳಲ್ಲಿ ನ್ಯೂ ಇಯರ್ ಆಚರಣೆ ಮಾಡದಂತೆ ಮನವಿ ಮಾಡಿದ್ದೇವೆ ಅಂತ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಹೇಳಿದ್ದಾರೆ. ಪಬ್, ಬಾರ್ಗಳಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡದಂತೆ ಮನವಿ ಮಾಡಿದ್ದೇವೆ ಅಂತ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಹೇಳಿದ್ದಾರೆ. ಕ್ಲಬ್ಗಳಲ್ಲೂ ವಿಶೇಷ ಆಚರಣೆ ಬೇಡ, ಆದರೆ ಹೋಟೆಲ್ಗಳಲ್ಲಿ ಊಟ ಮಾಡಲು ಯಾವುದೇ ಅಡ್ಡಿ ಇಲ್ಲ. ಸದ್ಯ ಬಾರ್, ರೆಸ್ಟೋರೆಂಟ್ಗಳಿಗೆ ಯಾವ ರೀತಿ ಹೋಗ್ತಿದಾರೋ ಹಾಗೆ ಹೋಗಲಿ. ಹೊಸ ವರ್ಷಾಚರಣೆ ಹೆಸರಲ್ಲಿ ವಿಶೇಷ ಆಚರಣೆ ಮಾಡುವುದು ಬೇಡ. ಕೊರೋನಾ ನಿಯಮ ಪಾಲಿಸಿ ಹೋಟೆಲ್, ಬಾರ್, ಪಬ್ ಓಪನ್ ಮಾಡಬಹುದು. ಬಿಬಿಎಂಪಿಯಿಂದ ಅಭಿಪ್ರಾಯ ನೀಡಿದ್ದೇವೆ. ಸರ್ಕಾರದ ನಿರ್ಧಾರವೇ ಅಂತಿಮ ಅಂತ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಹೇಳಿದ್ದಾರೆ. ಸರ್ಕಾರ ಒಂದು ವೇಳೆ ನೈಟ್ ಕರ್ಫ್ಯೂ ಜಾರಿ ಮಾಡಿದ್ದೇ ಆದರೆ ಸರ್ಕಾರದ ಬೊಕ್ಕಸಕ್ಕೆ ಭಾರೀ ನಷ್ಟ ಉಂಟಾಗೋ ಸಾಧ್ಯತೆ ಇದೆ. ಅಬಕಾರಿ ಇಲಾಖೆಯಿಂದ ನಿರೀಕ್ಷಿತ ತೆರಿಗೆ ಸಂಗ್ರಹವಾಗದೇ ಇರಬಹುದು. ವಾರ್ಷಿಕ ಶೇಕಡ 20ರಷ್ಟು ತೆರಿಗೆ ಸಂಗ್ರಹವಾಗುವ ನಿರೀಕ್ಷೆ ಹೊಂದಲಾಗಿದ್ದು 2019ರ ಕಡೆಯ ವಾರದಲ್ಲಿ 767 ಕೋಟಿ ವಹಿವಾಟು ದಾಖಲಾಗಿದ್ದು ಈ ಬಾರಿಯೂ ಅಷ್ಟೇ ಪ್ರಮಾಣದಲ್ಲಿ ವಹಿವಾಟು ನಿರೀಕ್ಷೆ ಮಾಡಲಾಗಿದೆ. ಆದರೆ ನೈಟ್ ಕರ್ಫ್ಯೂ ಜಾರಿ ಮಾಡಿದರೆ ಆದಾಯಕ್ಕೆ ಹೊಡೆತ ಬೀಳುತ್ತೆ. ನೈಟ್ ಕರ್ಫ್ಯೂ ಬಗ್ಗೆ ಅಂತಿಮ ನಿರ್ಧಾರವನ್ನ ಸರ್ಕಾರ ಇನ್ನೂ ಕೂಡ ತೆಗೆದುಕೊಳ್ಳಲಾಗಿಲ್ಲ. ಹೀಗಾಗಿ ತಾಂತ್ರಿಕ ಸಲಹಾ ಸಮಿತಿ ಬಗ್ಗೆ ರಾಜ್ಯ ಸರ್ಕಾರ ಚರ್ಚೆ ಮಾಡಲಿದ್ದು ಈ ಬಗ್ಗೆ ಪ್ರತ್ಯೇಕವಾಗಿ ಚರ್ಚೆ ಮಾಡಿ ಸರ್ಕಾರ ತೀರ್ಮಾನಿಸಲಿದೆ. ನೈಟ್ ಕರ್ಫ್ಯೂ ಬದಲು ಎಸ್ಒಪಿ ಪಾಲನೆಗೆ ಸರ್ಕಾರ ಮಣೆ ಹಾಕುವ ಸಾಧ್ಯತೆ ಇದೆ. ಇನ್ನು ಹೋಟೆಲ್, ಬಾರ್ಗಳಲ್ಲಿ ಶೇಕಡ 50ರಷ್ಟು ಗ್ರಾಹಕರಿಗೆ ಮಾತ್ರ ಅವಕಾಶ ನೀಡಲಿದ್ದು ಗ್ರಾಹಕರಿಗೆ ದೈಹಿಕ ಅಂತರ ಮತ್ತು ಕೊರೋನಾದ ಎಲ್ಲಾ ಮುನ್ನೆಚ್ಚರಿಕೆ ಕಡ್ಡಾಯವಾಗಿ ಪಾಲಿಸಲೇಬೇಕಿದೆ. ಡಿಸೆಂಬರ್ 26ರಿಂದ ಜನವರಿ 1ರವರೆಗೆ ನೈಟ್ ಕರ್ಫ್ಯೂ ಜಾರಿಗೊಳಿಸಬೇಕು. ಹಾಗಾದಲ್ಲಿ ಮಾತ್ರ ಸಾರ್ವಜನಿಕ ಮತ್ತು ಖಾಸಗಿ ಸೆಕ್ಟರ್ನಲ್ಲಿ ಕೋವಿಡ್ ವ್ಯಾಕ್ಸಿನ್ ವಿತರಣೆಗೆ ಸಿದ್ಧತೆ ನಡೆಸಲು ಸಾಧ್ಯ ಎನ್ನಲಾಗ್ತಾ ಇದೆ. ಸೆಲೆಬ್ರಿಟಿಗಳ ಮೂಲಕ ಮಾಸ್ಕ್, ಸ್ಯಾನಿಟೈಸರ್ ಬಳಕೆ ಬಗ್ಗೆ ಸಂದೇಶ ಕೊಡಬೇಕು. ಈಜುಕೊಳಗಳನ್ನು 2021ರ ಫೆಬ್ರವರಿವರೆಗೂ ತೆಗೆಯಬಾರದು ಅಂತ ಸಲಹಾ ಸಮಿತಿ ತಿಳಿಸಿದೆ.
ಕೊರೋನಾ ಸೋಂಕು ಹೆಚ್ಚಳದಿಂದ ನೈಟ್ ಕರ್ಫ್ಯೂ ಜಾರಿಗೆ ಬರಲಿದೆಯಾ? ರಾಜ್ಯದಲ್ಲಿ ಕೊರೋನಾ ಎರಡನೇ ಅಲೆ ಯಾವಾಗ ಬೀಸಲಿದೆ ಗೊತ್ತಾ? ಶಾಲೆ ಆರಂಭಿಸುವ ಬಗ್ಗೆ ಸರ್ಕಾರ ಕೈಗೊಳ್ಳೋ ನಿರ್ಧಾರಗಳಾದ್ರೂ ಏನು? ಫಸ್ಟ್ ನೈಟ್ ಅಲ್ಲೇ ಕುಡಿದ ಪತಿಯಿಂದ ಪತ್ನಿಗೆ ಶಾಕ್. ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9 ನಲ್ಲಿ. ನೈಟ್ ಕರ್ಫ್ಯೂ ಹೆಸರಲ್ಲಿ ಹೋಟೆಲ್ ಬಂದ್ಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಕೊರೋನಾದಿಂದ ಹೋಟೆಲ್ ಉದ್ಯಮ ಪಾತಾಳಕ್ಕೆ ಕುಸಿದಿದೆ. ಈಗಷ್ಟೇ ಚೇತರಿಸಿಕೊಳ್ತಾ ಇದ್ದು ಇಂತಹ ಸಮಯದಲ್ಲಿ ಹೋಟೆಲ್ ಬಂದ್ ಮಾಡಲು ರಾಜ್ಯ ಹೋಟೆಲ್ ಮಾಲೀಕರ ಸಂಘ ವಿರೋಧ ವ್ಯಕ್ತಪಡಿಸಿರುವುದಾಗಿ ಹೋಟೆಲ್ ಮಾಲೀಕರ ಸಂಘದ ಸೆಕ್ರೆಟರಿ ಮಧುಕರ್ ಶೆಟ್ಟಿ ಹೇಳಿದ್ದಾರೆ. ವ್ಯಾಪಾರ ಇಲ್ಲದೆ 30% ಹೋಟೆಲ್ಗಳು ಬಂದ್ ಆಗಿದೆ. ಡಿಸೆಂಬರ್ 31ರಂದು ಹೋಟೆಲ್ ಮಾಲೀಕರಿಗೆ ಹಬ್ಬ ಇದ್ದಂತೆ. ಡಿಸೆಂಬರ್ 31ರಂದು ಹೆಚ್ಚಿನ ವ್ಯಾಪಾರ ವಹಿವಾಟು ಆಗಲಿದ್ದು ಕೋವಿಡ್ ನಿಯಮಗಳನ್ನು ನಾವು ಪಾಲಿಸಿಕೊಂಡು ಬಂದಿದ್ದೇವೆ. ನ್ಯೂ ಇಯರ್ ದಿನವೂ ಗೈಡ್ಲೈನ್ಸ್ ಫಾಲೋ ಮಾಡ್ತೀವಿ. ಆದರೆ ಸರ್ಕಾರ ಹೋಟೆಲ್ ಬಂದ್ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಮಧುಕರ್ ಶೆಟ್ಟಿ ಹೇಳಿದ್ದಾರೆ. ಸರ್ಕಾರದ ನೈಟ್ ಕರ್ಫ್ಯೂ ಆಲೋಚನೆಗೆ ಬೆಂಗಳೂರು ಬಾರ್ ಮಾಲೀಕರು ಸಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನ್ಯೂ ಇಯರ್ ಸಂಭ್ರಮಕ್ಕೆ ನಿರ್ಬಂಧ ಇರಲಿ, ಆದರೆ ಬಾರ್ ಪಬ್ಗಳನ್ನು ಬಂದ್ ಮಾಡೋದು ಬೇಡ ಅಂತ ರಾಜ್ಯ ಮದ್ಯ ಮಾರಾಟಗಾರರ ಒಕ್ಕೂಟದ ಉಪಾಧ್ಯಕ್ಷ ಕರುಣಾಕರ ಹೆಗಡೆ ಹೇಳಿದ್ದಾರೆ. ಈಗಾಗಲೇ ಕೊರೋನಾದಿಂದಾಗಿ ಪಬ್ ಬಾರ್ಗಳು ಮೊದಲೇ ಆರ್ಥಿಕ ಸಂಕಷ್ಟದಲ್ಲಿವೆ. ಇಂತಹ ಸಮಯದಲ್ಲಿ ಸರ್ಕಾರ ಕರ್ಫ್ಯೂನಂತ ನಿರ್ಧಾರಕ್ಕೆ ಬರಬಾರದು ಅಂತ ಆಗ್ರಹಿಸಿದ್ದಾರೆ. ರಾಜ್ಯಕ್ಕೆ ಕೊರೋನಾ ಎರಡನೇ ಅಲೆ ಅಪ್ಪಳಿಸುವ ಭೀತಿ ಶುರುವಾಗಿದೆ. ಈ ಬಗ್ಗೆ ರಾಜ್ಯ ಸರ್ಕಾರಕ್ಕೆ 8 ಪುಟಗಳ ಸಲಹಾ ವರದಿ ಸಲ್ಲಿಕೆಯಾಗಿದ್ದು ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ವರದಿ ಸಲ್ಲಿಸಿದೆ. ಸಮಿತಿಯ ವರದಿ ಬಗ್ಗೆ ಇನ್ನೂ ಸರ್ಕಾರ ನಿರ್ಧಾರ ಕೈಗೊಂಡಿಲ್ಲ. ವರದಿಯಲ್ಲಿ 14 ಅಂಶಗಳಿಗೆ ಹೆಚ್ಚು ಒತ್ತು ನೀಡಿದ್ದು 2021ರ ಜನವರಿ ಫೆಬ್ರವರಿಯಲ್ಲಿ ಕೊರೋನಾ ಎರಡನೇ ಅಲೆ ಶುರುವಾಗುವ ನಿರೀಕ್ಷೆ ಇದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ತಾಂತ್ರಿಕ ಸಲಹಾ ಸಮಿತಿ ಹಲವು ಸಲಹೆಗಳನ್ನು ಕೊಟ್ಟಿದ್ದು ಫೆಬ್ರವರಿಯಿಂದ ಪ್ರತಿನಿತ್ಯ 1,25,000 ಟೆಸ್ಟ್ಗಳು ಆಗಬೇಕು. ಈ ಪೈಕಿ 1 ಲಕ್ಷ ಕೇಸ್ಗಳ ಆರ್ಟಿಪಿಸಿಆರ್ ಟೆಸ್ಟ್ ಆಗಿರಬೇಕು. 15 ದಿನಗಳಿಗೊಮ್ಮೆ ಶಿಕ್ಷಣ ಸಂಸ್ಥೆ ಸಿಬ್ಬಂದಿಗೆ ಟಿಪಿಸಿಆರ್ ಟೆಸ್ಟ್ ಆಗಿರಬೇಕು. ಜನವರಿ ಮೊದಲ ವಾರಕ್ಕೆ ಬೆಡ್, ಐಸಿಯು, ವೆಂಟಿಲೇಟರ್, ಆಂಬ್ಯುಲೆನ್ಸ್, ಕ್ಲಿನಿಕಲ್ ಫೆಸಿಲಿಟಿಗಳನ್ನು ಸಿದ್ಧಗೊಳಿಸಬೇಕು. ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಎಲ್ಲಾ ರೀತಿಯ ಸಿದ್ಧತೆ ನಡೆಸಬೇಕಿದೆ ಅಂತ ವರದಿಯಲ್ಲಿ ತಿಳಿಸಲಾಗಿದೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಪ್ರಮಾಣ ಕೊಂಚ ತಗ್ಗಿದ್ದು ಡಿಸೆಂಬರ್ ಕೊನೆ ವಾರದ ಪರಿಸ್ಥಿತಿಯನ್ನು ನೋಡಿಕೊಂಡು ಶಾಲೆ ತೆರೆಯುವ ಬಗ್ಗೆ ನಿರ್ಧಾರ ಮಾಡಲು ಸೂಚಿಸಲಾಗಿದೆ. ಡಿಸೆಂಬರ್ನ ಪರಿಸ್ಥಿತಿ ಮೇಲೆ ಜನವರಿಯಲ್ಲಿ ಶಾಲೆ ಓಪನ್ ಬಗ್ಗೆ ಪರಿಶೀಲಿಸಬಹುದು. 9ನೇ ಕ್ಲಾಸ್ನಿಂದ ಪಿಯು ವರೆಗೆ ತರಗತಿಗಳನ್ನು ಆರಂಭಿಸುವ ಬಗ್ಗೆ ಪರಿಶೀಲಿಸಬಹುದು ಅಂತ ವರದಿಯಲ್ಲಿ ಹೇಳಲಾಗಿದೆ. ಡಿಸೆಂಬರ್ ಜನವರಿಯಲ್ಲಿ ಉತ್ಸವ, ಧಾರ್ಮಿಕ ಸಮಾರಂಭಗಳನ್ನು ನಿಷೇಧಿಸಬೇಕು. ಸಾರ್ವಜನಿಕ ಕಾರ್ಯಕ್ರಮಗಳಿಗೆ 200 ಜನರು, ತಿಥಿ ಆಚರಣೆಗೆ 100 ಜನರು, ಅಂತ್ಯ ಸಂಸ್ಕಾರಕ್ಕೆ 20 ಜನ ಮಾತ್ರ ಭಾಗವಹಿಸಲು ಅವಕಾಶ ನೀಡಬೇಕು ಅಂತಲೂ ಸೂಚಿಸಲಾಗಿದೆ. ಕೊರೋನಾ ವೈರಸ್ ಅಟ್ಟಹಾಸಕ್ಕೆ ಬ್ರೇಕ್ ಹಾಕುವ ಸಲುವಾಗಿ ನೈಟ್ ಕರ್ಫ್ಯೂಗೆ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿಯಿಂದ ನೈಟ್ ಕರ್ಫ್ಯೂ ವಿಧಿಸಲು ಸಲಹೆ ನೀಡಲಾಗಿದ್ದು ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ ನೈಟ್ ಕರ್ಫ್ಯೂ ಇರಲಿದೆ. ಡಿಸೆಂಬರ್ 26ರಿಂದ ಜನವರಿ 1ರವರೆಗೆ ನೈಟ್ ಕರ್ಫ್ಯೂ ಜಾರಿಗೆ ಸಲಹೆ ನೀಡಲಾಗಿದೆ. ಫಸ್ಟ್ ನೈಟ್ಗೆ ಗಂಡ ಕಂಠಪೂರ್ತಿ ಕುಡಿದು ಬಂದ ಘಟನೆ ನಡೆದಿದೆ. ಪತಿರಾಯ ಕುಡಿದು ಬಂದದನ್ನು ಕಂಡು ಹೆಂಡತಿ ಕಕ್ಕಾಬಿಕ್ಕಿಯಾಗಿದ್ದು ಮೊದಲ ರಾತ್ರಿಯಲ್ಲೇ ಗಂಡ ಹೆಂಡತಿ ನಡುವೆ ಜಗಳ ನಡೆದಿದೆ. ಯುವತಿ ಪೋಷಕರು ಸಮಾಧಾನ ಮಾಡಿ ಫಸ್ಟ್ ನೈಟ್ ಮುಂದೂಡಿದ್ರು. ಆದರೂ 2ನೇ ದಿನವೂ ಮತ್ತೆ ಕಂಠಪೂರ್ತಿ ಕುಡಿದು ಬಂದಿದ್ದರಿಂದ 2ನೇ ದಿನವೂ ಕುಡುಕ ಗಂಡನೊಂದಿಗೆ ಕಿರಿಕಾಗಿದೆ. ಫಸ್ಟ್ ನೈಟ್ಗೆ ನಿರಾಕರಿಸಿದಂತಹ ಪತ್ನಿಗೆ ಪತಿ ಭರತ್ ಥಳಿಸಿದ್ದಾನೆ. ಅಕ್ಟೋಬರ್ 29ರಂದು ಭರತ್ ನನ್ನ ಮದುವೆಯಾಗಿದ್ದಂತಹ ಯುವತಿ ದಾಂಪತ್ಯ ಜೀವನ ನವೆಂಬರ್ 29ಕ್ಕೆ ಮುರಿದು ಬಿದ್ದಿದೆ. ಬೆಂಗಳೂರಿನ ಅಣ್ಣಸಂದ್ರಪಾಳ್ಯದ ನಿವಾಸಿ ಭರತ್ ಅತ್ತೆ ಮಾವನ ವಿರುದ್ಧ ಪತ್ನಿ HAL ಠಾಣೆಗೆ ದೂರು ನೀಡಿದ್ದರಿಂದ ಪತಿಯನ್ನು ಬಂಧಿಸಿದ್ದಾರೆ. ಕನ್ಯಾಕುಮಾರಿ ತಲುಪಿರುವಂತಹ ಬುರೇವಿ ಸೈಕ್ಲೋನ್ ಎಫೆಕ್ಟ್ ರಾಜ್ಯಕ್ಕೂ ತಟ್ಟಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ 2 ದಿನ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು, ಮೈಸೂರು, ಚಾಮರಾಜನಗರ, ತುಮಕೂರು, ಹಾಸನ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಟಿವಿ9ಗೆ ಹವಾಮಾನ ಇಲಾಖೆ ನಿರ್ದೇಶಕರು ತಿಳಿಸಿದ್ದಾರೆ. ಬುರೇವಿ ಚಂಡಮಾರುತದಿಂದಾಗಿ ಬೆಂಗಳೂರಿನ ಹಲವು ಕಡೆ ಜಿಟಿ ಮಳೆ ಸುರಿತಾ ಇದೆ. ಬೆಳಗ್ಗಿನಿಂದ ಶುರುವಾದಂತಹ ಮಳೆಯಿಂದಾಗಿ ವಾಹನ ಸವಾರರು ಪರದಾಡುವಂತಾಯಿತು. ಶಾಂತಿನಗರ, ಮಲ್ಲೇಶ್ವರಂ, NG ರೋಡ್, ರಾಜಾಜಿನಗರ, ಯಶವಂತಪುರ, BGM ಲೇಔಟ್, KR ಪುರಂ, ಇಂದಿರಾನಗರ, ಹಲ್ಸೂರು ಸೇರಿದಂತೆ ಹಲವೆಡೆ ಮಳೆಯಾಗಿದೆ. ವರ್ತೂರು ಪ್ರಕಾಶ್ ಕಿಡ್ನಾಪ್ ಕೇಸ್ನಲ್ಲಿ ಹಣ ನೀಡಿದವ ಅಂಧರಾಗಿದ್ದು ಹೇಗೆ? ಬಾಬ್ರಿ ಮಸೀದಿ ವರ್ಷಾಚರಣೆಗೆ ಖಾಕಿ ಬಂದೋಬಸ್ತ್. ಬೆಂಗಳೂರಿನಲ್ಲಿ ಏರುತ್ತಿರೋ ವಾಹನಗಳ ಸಂಖ್ಯೆಗೆ ಬಿಬಿಎಂಪಿಯಿಂದ ಬ್ರೇಕ್. ಕನಕದಾಸ ಜಯಂತಿ ಆಚರಣೆ ಹೇಗಿತ್ತು? ಇದೆಲ್ಲವನ್ನು ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ.
ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಅಪಹರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಿಡ್ನಾಪರ್ಸ್ಗೆ ಹಣ ತಂದುಕೊಟ್ಟಿದ್ದ ನಯಾಜ್ ವಿಚಾರಣೆ ನಡೆಸಲಾಗ್ತಾ ಇದೆ. ಕೋಲಾರ ಗ್ರಾಮಾಂತರ ಠಾಣೆಯಲ್ಲಿ ನಯಾಜ್ ವಿಚಾರಣೆ ನಡೆಸಲಾಗ್ತಾ ಇದ್ದು, ಹಸುವಿನ ವ್ಯಾಪಾರ ಮಾಡುವ ನಯಾಜ್ ಕಿಡ್ನಾಪರ್ಸ್ಗೆ 40 ಲಕ್ಷ ರೂಪಾಯಿ ತಂದುಕೊಟ್ಟಿದ್ದ. ನರಸಾಪುರದ ಕಾಫಿ ಡೇ ಬಳಿ ಹಣ ನೀಡಿದಂತಹ ನಯಾಜ್ ನೀಡುವ ಮಾಹಿತಿ ಮೇಲೆ ವರ್ತೂರು ಕಿಡ್ನಾಪ್ ಕೇಸ್ನ ಅಸಲಿ ಬಣ್ಣ ಬಯಲಾಗಲಿದೆ. ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣಕ್ಕೆ 28 ವರ್ಷವಾಗಿರುವುದರಿಂದ ಡಿಸೆಂಬರ್ 6ರಂದು ಕರಾಳ ದಿನ, ಶೌರ್ಯ ದಿನ ಆಚರಣೆ ಮಾಡುವ ಸಾಧ್ಯತೆ ಇದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರ ವಹಿಸಿ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತ ಕಮಲ್ ಪಂತ್ ಸೂಚಿಸಿದ್ದಾರೆ. ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ. ತಮ್ಮ ವ್ಯಾಪ್ತಿಯಲ್ಲಿ ನಡೆಯುವ ಅಹಿತಕರ ಚಟುವಟಿಕೆಗಳು ನಡೆಯದಂತೆ ಕ್ರಮ ಕೈಗೊಳ್ಳುವ ಬಗ್ಗೆ ಹಾಗೂ ಸಾಮಾಜಿಕ ಜಾಲತಾಣದ ಮೇಲೆ ಕಣ್ಣಿಡುವಂತೆ ಖಡಕ್ ಆಗಿ ಸೂಚಿಸಿದ್ದಾರೆ. ವಾಹನ ಖರೀದಿ ಮಾಡುವವರ ಆಸೆಗೆ ಬಿಬಿಎಂಪಿ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಇಂಧನ ಮೇಲೆ ಹೆಚ್ಚಿನ ತೆರಿಗೆ ಹಾಕುವಂತೆ ಬಿಬಿಎಂಪಿ ಸಲಹೆ ನೀಡಿದ್ದು, ವಾಹನ ಖರೀದಿಯನ್ನು ನಿರ್ಬಂಧಿಸುವಂತೆಯೂ ಮನವಿ ಮಾಡಿದೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ವಾಹನಗಳ ಸಂಖ್ಯೆ ಇದ್ದು, ಪಾರ್ಕಿಂಗ್ ಸಮಸ್ಯೆ, ಮಾಲಿನ್ಯ ಉದ್ಭವವಾಗುತ್ತಿದೆ. ಬೆಂಗಳೂರಿನಲ್ಲಿ ಇದುವರೆಗೂ ಸರಿಸುಮಾರು 1 ಕೋಟಿ ವಾಹನಗಳಿದ್ದು, ವಾಹನಗಳ ಸಂಖ್ಯೆ ಕಡಿಮೆ ಮಾಡಲು ಹಾಗೂ ಪಾರ್ಕಿಂಗ್ ಸಮಸ್ಯೆ ಬಗೆಹರಿಸಲು ಬಿಬಿಎಂಪಿಯಿಂದ ಪಾರ್ಕಿಂಗ್ 2.0 ಪ್ಲಾನ್ ಮಾಡಲಾಗ್ತಾ ಇದೆ. ಸಾರ್ವಜನಿಕ ಸಾರಿಗೆ ಬಳಕೆಗೆ ಒತ್ತು ನೀಡಲು ಸೂಚನೆ ನೀಡಲಾಗಿದೆ. ಡಿಜೆಹಳ್ಳಿ ಮತ್ತು ಕೆಜೆಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಬಿಎಂಪಿ ಮಾಜಿ ಕಾರ್ಪೊರೇಟರ್ ಜಾಕೀರ್ ಅರೆಸ್ಟ್ ಮಾಡಲಾಗಿದೆ. ಸಿಸಿಬಿ ಪೊಲೀಸರಿಂದ ಮಾಜಿ ಕಾರ್ಪೊರೇಟರ್ ಜಾಕೀರ್ ಸೆರೆ ಹಿಡಿಯಲಾಗಿದ್ದು, ಇದೇ ಕೇಸ್ಗೆ ಸಂಬಂಧಿಸಿದಂತೆ ಈ ಹಿಂದೆ ಮಾಜಿ ಮೇಯರ್ ಸಂಪತ್ ರಾಜ್ ಬಂಧಿಸಲಾಗಿತ್ತು. ಇಂದು ಭಕ್ತ ಕನಕದಾಸರ 533ನೇ ಜಯಂತಿ ಪ್ರಯುಕ್ತ ಕನಕದಾಸರ ಪುತ್ಥಳಿಗೆ ಸಿಎಂ ಬಿಎಸ್ವೈ ಪುಷ್ಪಾರ್ಚನೆ ಮಾಡಿದರು. ಬೆಂಗಳೂರಿನ ಶಾಸಕರ ಭವನದ ಬಳಿ ಇರುವ ಪುತ್ಥಳಿಗೆ ಪುಷ್ಪಾರ್ಚನೆ ವೇಳೆ ಸಚಿವ ಭೈರತಿ ಬಸವರಾಜ್ ಸೇರಿ ಹಲವರು ಹಾಜರಿದ್ದರು. ಮನೆಯಲ್ಲೇ ಕೆಜಿಗಟ್ಟಲೆ ಗಾಂಜಾ ಸಂಗ್ರಹಿಸಿದ ಖತರ್ನಾಕ್ ಆರೋಪಿಗಳಿಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ದಾವಣಗೆರೆ ಗ್ರಾಮಾಂತರ ಠಾಣೆ ಪೊಲೀಸರ ಕಾರ್ಯಾಚರಣೆ ನಡೆಸಿದ್ದು, ಮನೆಯಲ್ಲಿ ಗಾಂಜಾ ಸಂಗ್ರಹಿಸಿದ್ದ 2 ಆರೋಪಿಗಳನ್ನ ಸೆರೆ ಹಿಡಿದಿದ್ದಾರೆ. ದಾವಣಗೆರೆ ತಾಲೂಕಿನ ಕಂದನಕೋವಿ ಗ್ರಾಮದಲ್ಲಿ ಆರೋಪಿಗಳಾದ ಮಹಾಲಿಂಗಪ್ಪ, ಸುನಿಲ್ ಬಂಧಿಸಿದ್ದು 45,000 ರೂಪಾಯಿ ಮೌಲ್ಯದ 1 ಕೆಜಿ 124 ಗ್ರಾಂ ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿದೆ. ತುಮಕೂರಿನ ಮಂಜುಶ್ರೀ ಬಾರ್ ಬಳಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ವಿಡಿಯೋ ಟಿವಿ9ಗೆ ಲಭ್ಯವಾಗಿದೆ. ಚಾಕು ಹಿರಿತದ ಬಳಿಕ ಬಾರ್ ಬಳಿ ರಕ್ತದ ಮಡುವಿನಲ್ಲಿ ಹುಚ್ಚಮಂಜ ಒದ್ದಾಡಿದ್ದಾನೆ. ಅಪರಿಚಿತ ಮೂವರಿಂದ ಹುಚ್ಚಮಂಜನ ಬೆನ್ನಿಗೆ ಚಾಕು ಹಿರಿಯಲಾಗಿದ್ದು, ಹೊಸಬಡಾವಣೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಒದ್ದಾಡುವ ದೃಶ್ಯದ ಆಧಾರದ ಮೇಲೆ ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಶಾಸಕ ಎನ್ ಮಹೇಶ್ ಬೆಂಬಲಿಗರಿಂದ ಹಲ್ಲೆ ನಡೆದಿದ್ದ ಕೇಸ್ನಲ್ಲಿ ಹಲ್ಲೆಗೊಳಗಾಗಿದ್ದ 2 ವ್ಯಕ್ತಿಗಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹನುಮಂತು ರಂಗಸ್ವಾಮಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಕೊಳ್ಳೇಗಾಲ ಬಿಎಸ್ಪಿ ಘಟಕದ ಉಪಾಧ್ಯಕ್ಷ ಹನುಮಂತು ಶಾಸಕ ಎನ್ ಮಹೇಶ್ ವಿರುದ್ಧ ಸುದ್ದಿಗೋಷ್ಠಿ ಮಾಡಿದರು. ಹೀಗಾಗಿ ನಾಸೀರ್ ಶರೀಫ್, ಚಕ್ಕಾವುಲ್ಲಾ, ಮಲ್ಲಿಕ್ ಅನ್ನೋರು ಹಲ್ಲೆ ಮಾಡಿರುವಂತಹ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದೆ. ಚಿರತೆ ಚರ್ಮ ಮಾರಾಟಕ್ಕೆ ಯತ್ನಿಸಿದ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮತ್ತೋರ್ವ ಎಸ್ಕೇಪ್ ಆಗಿದ್ದಾನೆ. ಅರಣ್ಯ ಸಂಚಾರಿ ದಳ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದು, ಸೋಮಾರಪೇಟೆ ತಾಲೂಕು ಸುಂಟಿಕೊಪ್ಪ ಪಟ್ಟಣದ ಮೊಹಮ್ಮದ್ ಕಬೀರ್ಗೆ ಬಂಧಿಸಲಾಗಿದೆ. ಬೈಕ್ನಲ್ಲಿ 2 ಚಿರತೆ ಚರ್ಮ ಇಟ್ಟುಕೊಂಡು ಮಾರಾಟಕ್ಕೆ ಯತ್ನ ಮಾಡಿದ್ರು. ವಿರಾಜಪೇಟೆ ತಾಲೂಕು ಐಮಂಗಲ ಬಳಿ 5 ಲಕ್ಷಕ್ಕೆ ಚಿರತೆ ಚರ್ಮ ಮಾರಾಟ ಮಾಡಲು ಮುಂದಾಗಿದ್ದಾಗ ಮಾಲ್ ಸಮೇತ ಆರೋಪಿ ಸಿಕ್ಕಿ ಬಿದ್ದಿದ್ರೆ, ಬೈಕ್ನಲ್ಲಿ ಇದ್ದ ಮತ್ತೊಬ್ಬ ರಶೀದ್ ಎಂಬಾತ ಎಸ್ಕೇಪ್ ಆಗಿದ್ದಾನೆ. ವಿನಯ್ ಕುಲಕರ್ಣಿಗೆ ಜೈಲಲ್ಲಿ ಸಿಕ್ತಿದ್ದ ರಾಜಾತಿಥ್ಯಗೆ ಬ್ರೇಕ್ ಬಿದ್ದಿತ್ತು ಹೇಗೆ? ಮೆಡಿಸಿನ್ ಸಪ್ಲೈ ಅಂತ ಊಟ, ಎಣ್ಣೆ ಸಪ್ಲೈ ಮಾಡಿಸಿದ್ರ ಜೈಲರ್? ಜೈಲು ಅಧೀಕ್ಷರ ಮೇಲೆ ಕ್ರಮ ಯಾಕಿಲ್ಲ? ಲಿಂಗಾಯತ ಅಭಿವೃದ್ಧಿ ನಿಗಮದಲ್ಲಿ ಆಕ್ರೋಶ ವ್ಯಕ್ತವಾಗಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿರೋ ಮಾಜಿ ಶಾಸಕ ವಿನಯ್ ಕುಲಕರ್ಣಿಗೆ ರಾಜಾತಿಥ್ಯ ನೀಡ್ತಾ ಇರುವ ಬಗ್ಗೆ ಟಿವಿ9 ವಿಸ್ಮೃತ ವರದಿಯನ್ನ ಮಾಡಿತು. ಕುಲಕರ್ಣಿಯ ಹೈಫೈ ಲೈಫ್ ಬಯಲಾಗ್ತಾ ಇದ್ದಂತೆ ರಾಜಾತಿಥ್ಯದ ಪ್ರಕರಣವನ್ನ ಮುಚ್ಚಿ ಹಾಕುವುದಕ್ಕೆ ಜೈಲು ಅಧೀಕ್ಷಕ ಕೃಷ್ಣಕುಮಾರ್ ಯತ್ನಿಸಿರುವಂತಹ ಅನುಮಾನ ವ್ಯಕ್ತವಾಗಿದೆ. ಇದಾದ ಬಳಿಕ ಹಿಂಡಲಗ ಜೈಲಿಗೆ ಭೇಟಿ ನೀಡಿದಂತಹ ಡಿಐಜಿ ಸೋಮಶೇಖರ್ ಜೈಲು ಅಧೀಕ್ಷಕ ಕೃಷ್ಣಕುಮಾರ್ ಹೇಳಿದ ಕಥೆಯನ್ನ ಕೇಳಿ ವಾಪಸ್ಸಾದ್ರೆ ಎನ್ನುವಂತಾಗಿದೆ. ಇನ್ನು ಮುಂದೆ ರಾಜಾತಿಥ್ಯ ನೀಡದಂತೆ ಡಿಐಜಿ ಸೋಮಶೇಖರ್ ವಾರ್ನ್ ಮಾತ್ರ ಮಾಡಿದ್ದಾರೆ ಎನ್ನಲಾಗಿದೆ.
ವಿನಯ್ ಕುಲಕರ್ಣಿಗೆ ದೊಡ್ಡ ಬ್ಯಾಗ್ ನಲ್ಲಿ ಊಟ ಎಣ್ಣೆ ಸಪ್ಲೈ ಆಗ್ತಾ ಇದ್ರು. ಮೆಡಿಸಿನ್ ಅಂತ ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಯತ್ನ ನಡೆಸಲಾಗ್ತಾ ಇದೆ. ದೊಡ್ಡ ಬ್ಯಾಗ್ ನಲ್ಲಿ ಅಷ್ಟೊಂದು ಮೆಡಿಸಿನ್ ತರ್ತಾರಾ? ಹೊರಗಿನಿಂದ ಮೆಡಿಸಿನ್ ತರಿಸಿಕೊಳ್ಳುವಷ್ಟು ವಿನಯ್ ಕುಲಕರ್ಣಿ ಆರೋಗ್ಯ ಹದಗೆಟ್ಟಿದ್ಯಾ? ಅಷ್ಟೊಂದು ಆರೋಗ್ಯ ಹದಗೆಟ್ಟಿದ್ರು ಜೈಲಿನಲ್ಲಿ ವಿನಯ್ ಕುಲಕರ್ಣಿಯನ್ನ ಇಟ್ಕೊಂಡಿದ್ಯಾಕೆ ಅನ್ನೋ ಪ್ರಶ್ನೆಗಳು ಮೂಡಿದೆ. ದೊಡ್ಡ ದೊಡ್ಡ ಬ್ಯಾಗ್ ನಲ್ಲಿ ಮೆಡಿಸಿನ್ ಬಂದಿದೆ ಅಂತ ಜೈಲು ಅಧೀಕ್ಷಕ ಕೃಷ್ಣಕುಮಾರ್ ಹೇಳಿದ್ರು. ಎಲ್ಲ ಸೌಲಭ್ಯ ಕೊಟ್ಟು ಇದೀಗ ಮಾತ್ರೆ ನೀಡ್ತಾ ಇದ್ದೇವೆ ಅಂತ ಕತೆ ಕಟ್ಟಿ ಬಚಾವ್ ಆಗೋದಕ್ಕೆ ಅಧೀಕ್ಷಕ ಕೃಷ್ಣಕುಮಾರ್ ಯತ್ನಿಸುತ್ತಿದ್ದಾರೆ. ಜನಸಾಮಾನ್ಯರಿಗೊಂದು ನ್ಯಾಯ, ದುಡ್ಡಿದ್ದವರಿಗೆ ಮತ್ತೊಂದು ನ್ಯಾಯ ಅಂತ ಸಾಮಾನ್ಯ ಕೈದಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಟಿವಿ9 ವರದಿ ಬಳಿಕ ವಿನಯ್ಗೆ ನೀಡ್ತಾ ಇದ್ದ ರಾಜಾತಿಥ್ಯಕ್ಕೆ ಬ್ರೇಕ್ ಬಿದ್ದಿದೆಯಾದ್ರೂ ಸಾಮಾನ್ಯ ಕೈದಿಯಂತೆ ನಡೆಸಿಕೊಳ್ಳೋದಕ್ಕೆ ಡಿಐಜಿ ಆದೇಶಿಸಿದ್ದಾರೆ. ಆದ್ರೆ ಈ ಜೈಲರ್ಗೆ ರಾಜಾತಿಥ್ಯ ನೀಡಲು ಅನುಮತಿ ಕೊಟ್ಟವರು ಯಾರು? ಕೋರ್ಟ್ ಅನುಮತಿ ನೀಡ್ತಾ ಮೇಲಧಿಕಾರಿಗಳು ಸೂಚಿಸಿದ್ರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಜೈಲರ್ ಕೃಷ್ಣಕುಮಾರ್ ಮೇಲೆ ಇನ್ನು ಯಾಕೆ ಆಕ್ಷನ್ ತೆಗೆದುಕೊಂಡಿಲ್ಲ? ವಿನಯ್ ಕುಲಕರ್ಣಿಗೆ ವಿವಿಐಪಿ ಟ್ರೀಟ್ಮೆಂಟ್ ಕೊಟ್ಟರು, ಕ್ರಮ ಯಾಕೆ ಕೈಗೊಂಡಿಲ್ಲ ಅಂತ ಪ್ರಶ್ನೆ ಮಾಡಲಾಗ್ತಿದೆ. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ನೇಮಕ ವಿಚಾರಕ್ಕೆ ಸಂಬಂಧಿಸಿದಂತೆ ಅಸಮಾಧಾನ ಹೆಚ್ಚಾಗ್ತಿದೆ. ನಿಗಮಕ್ಕೆ 10 ನಿರ್ದೇಶಕರ ನೇಮಕಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ನಿರ್ದೇಶಕರ ಪೈಕಿ ಒಬ್ಬರು ಕಲ್ಯಾಣ ಕರ್ನಾಟಕದವರಿಲ್ಲ. ಇದು ಸರ್ಕಾರದ ಮಲತಾಯಿ ಧೋರಣೆ ತೋರಿಸ್ತಾ ಇದೆ ಅಂತ ಅಖಿಲ ಭಾರತ ವೀರಶೈವ ಮಹಾಸಭಾದ ಕಲಬುರಗಿ ಅಧ್ಯಕ್ಷ ಶರಣು ಮೋದಿ ಕಿಡಿಕಾರಿದ್ದಾರೆ. ಕಲ್ಯಾಣ ಕರ್ನಾಟಕ ವೀರಶೈವ ಲಿಂಗಾಯತರ ಅಸಮಾಧಾನ ಹೆಚ್ಚಾಗಿದ್ದು ಕಲ್ಯಾಣ ಕರ್ನಾಟಕದ ಕನಿಷ್ಠ 6 ಜನರನ್ನ ನೇಮಿಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ರಾಜ್ಯ ಬಿಜೆಪಿ ಸರ್ಕಾರ ಜನರ ಭವಿಷ್ಯದ ಜೊತೆ ಚೆಲ್ಲಾಟವಾಡ್ತಾ ಇದೆ ಅಂತ ಕೆಪಿಸಿಸಿ ವಕ್ತಾರ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಮಾತನಾಡಿದಂತಹ ಪ್ರಿಯಾಂಕ್ ಖರ್ಗೆ, ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಹಾಳಾಗಿ ಹೋಗಿದೆ. ರಾಜ್ಯದ ಸಂಸದರು ದೆಹಲಿಗೆ ಹೋಗಿ ಚಾಂದಿನಿ ಚೌಕ್ನಲ್ಲಿ ಪಾನಿಪುರಿ ತಿನ್ನುವಂತಾಗಿದೆ. ಪ್ರಧಾನಿ ಮೋದಿ ಸರ್ಕಾರದಲ್ಲಿ ಏನನ್ನೂ ಕೇಳುವ ಸ್ಥಿತಿಯಲ್ಲಿ ಇಲ್ಲ. ಕನ್ನಡಿಗರ ಹಿತ ಕಾಯುವಲ್ಲಿ ಸಂಸದರು ವಿಫಲರಾಗಿದ್ದು ಕೇಂದ್ರಕ್ಕೆ ನಾವು ಕಟ್ಟಿದ ತೆರಿಗೆ ನಮಗೆ ಮರಳಿ ಬರ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ಕಲುಷಿತ ನೀರು ಸೇವಿಸಿ ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಹೊನವಾಟ್ಲ ತಾಂಡಾದಲ್ಲಿ ಹಲವರು ಶಂಕಿತ ಡೆಂಗ್ಯೂ ಜ್ವರದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹೊನವಾಟ್ಲ ತಾಂಡಾದಲ್ಲಿನ ಮಕ್ಕಳು, ಮಹಿಳೆಯರು ಸೇರಿ 30ಕ್ಕೂ ಹೆಚ್ಚು ಜನ ಲಿಂಗಸ್ಗೂರು ತಾಲೂಕು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದಾರೆ. ಇಷ್ಟಾದರೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ತಾಂಡಾಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿಲ್ಲ. ಹೀಗಾಗಿ ತಾಂಡಾ ನಿವಾಸಿಗಳು ಆರೋಗ್ಯ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೀರುವಳ್ಳಿ ಗ್ರಾಮದ ಸುತ್ತಮುತ್ತ ಕಾಡಾನೆಗಳ ದಾಳಿ ಹೆಚ್ಚಾಗಿದ್ದು ಗ್ರಾಮಸ್ಥರನ್ನ ಕಂಗೆಡಿಸಿದೆ. ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನ ಬೀರುವಳ್ಳಿಯಲ್ಲಿ ಕಾಡಾನೆಗಳ ಹಿಂಡು ಗ್ರಾಮಗಳತ್ತ ಲಗ್ಗೆ ಇಟ್ಟಿದ್ದು ಅಪಾರ ಪ್ರಮಾಣದ ಬೆಳೆ ಕೂಡ ನಾಶವಾಗಿದೆ. 100 ಎಕರೆ ಪ್ರದೇಶದಲ್ಲಿದ್ದಂತಹ ಅಪಾರ ಬೆಳೆಯನ್ನ ಆನೆ ಮಣ್ಣು ಪಾಲು ಮಾಡಿದ್ದು ಆನೆಗಳನ್ನ ಕಾಡಿಗಟ್ಟುವಂತೆ ಸ್ಥಳೀಯ ರೈತರು ಆಗ್ರಹಿಸಿದ್ದಾರೆ. ಒಡೆದ ತೆಂಗಿನಕಾಯಿಯಲ್ಲಿ 3 ಕೊಬ್ಬರಿ ಬಟ್ಟಲುಗಳು ಗೋಚರವಾಗಿದ್ದು ಅಚ್ಚರಿಗೆ ಕಾರಣವಾಗಿದೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಜಕ್ಕನಾಯಕನಕೊಪ್ಪ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನಕ ಜಯಂತಿ ಆಚರಣೆ ವೇಳೆ ತೆಂಗಿನಕಾಯಿ ಒಡೆಯಲಾಯಿತು. ಈ ವೇಳೆ ಅಪರೂಪದ ತೆಂಗಿನಕಾಯಿ ಕಂಡು ಶಾಲಾ ಸಿಬ್ಬಂದಿ ಆಶ್ಚರ್ಯಚಕಿತರಾಗಿದ್ದಾರೆ. ದಕ್ಷಿಣ ಭಾರತದಲ್ಲಿ ಬುರೇವಿ ಅಬ್ಬರ ಹೇಗಿದೆ? ತಮಿಳುನಾಡಿನಲ್ಲಿ ರೆಡ್ ಅಲರ್ಟ್ ಮಾಡಿದ್ದು ಯಾಕೆ? ಸರ್ಕಾರ ಮಾತುಕತೆಗೆ ಬನ್ನಿ ಎಂದ್ರೂ ರೈತರು ಬರ್ತಾ ಇಲ್ಲ ಯಾಕೆ? ರೈತರ ಹೋರಾಟವನ್ನ ಇಬ್ಬಾಗ ಮಾಡ್ತಿದ್ಯಾ ಕೇಂದ್ರ ಸರ್ಕಾರ? ಅಮೆರಿಕಕ್ಕೆ ತೆರಳಬೇಕಿದ್ದ ಭಾರತೀಯರು ನಿರಾಳಾಗೋಕೆ ಕಾರಣ ಏನು? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9 ನಲ್ಲಿ. ನಿವಾರ್ ಚಂಡಮಾರುತದ ಅಬ್ಬರದಿಂದ ಕಂಗೆಟ್ಟಿದ್ದಂತಹ ದಕ್ಷಿಣ ಭಾರತಕ್ಕೆ ಇದೀಗ ಮತ್ತೊಂದು ಚಂಡಮಾರುತ ಶಾಕ್ ಕೊಟ್ಟಿದೆ. ದಕ್ಷಿಣ ತಮಿಳುನಾಡಿನತ್ತ ಬುರೇವಿ ಚಂಡಮಾರುತ ಶರವೇಗದಲ್ಲಿ ಮುನ್ನುಗ್ತಾ ಇದ್ದು ಚಂಡಮಾರುತದ ಪರಿಣಾಮ ಸಮುದ್ರ ತೀರ ಉಗ್ರ ರೂಪ ತಾಳಿದೆ. ಇಂದು ರಾತ್ರಿ ಇಲ್ಲವೇ ನಾಳೆ ಬೆಳಗ್ಗೆ ಕನ್ಯಾಕುಮಾರಿ ಬಳಿ ಬುರೇವಿ ಚಂಡಮಾರುತ ಅಪ್ಪಳಿಸಲಿದ್ದು ಚಂಡಮಾರುತದ ಪರಿಣಾಮವಾಗಿ ಕನ್ಯಾಕುಮಾರಿ, ರಾಮನಾಥಪುರಂ, ತೂತುಕುಡಿ, ತಿರುನಲ್ವೇಲಿ ಬಳಿ ಭಾರೀ ಮಳೆ ಸುರಿತಿದೆ. ಬುರೇವಿ ಚಂಡಮಾರುತದ ಹೊಡೆತಕ್ಕೆ ದಕ್ಷಿಣ ಭಾರತ ತತ್ತರಿಸಿ ಹೋಗಿದ್ದು ಮುನ್ನೆಚ್ಚರಿಕಾ ಕ್ರಮದಿಂದ ಅಧಿಕಾರಿಗಳು ರೆಡ್ ಅಲರ್ಟ್ ಘೋಷಿಸಿದ್ದಾರೆ. ಚಂಡಮಾರುತದ ಪ್ರಭಾವಕ್ಕೆ ತುತ್ತಾಗಲಿರುವಂತಹ ಗ್ರಾಮಗಳನ್ನ ಈಗಾಗಲೇ ಗುರುತಿಸಲಾಗಿದ್ದು ಅಷ್ಟೂ ಗ್ರಾಮಸ್ಥರನ್ನ ಬೇರೆಡೆಗೆ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದೆ. 17 ಎನ್ಡಿಆರ್ಎಫ್ ತಂಡಗಳನ್ನ ನಿಯೋಜನೆ ಮಾಡಲಾಗಿದ್ದು ತೂತುಕುಡಿ ವಿಮಾನ ನಿಲ್ದಾಣದಿಂದ ವಿಮಾನಗಳ ಹಾರಾಟ ರದ್ದುಗೊಳಿಸಲಾಗಿದೆ. ಹಲವಾರು ಪ್ರಮುಖ ರೈಲುಗಳ ಓಡಾಟವನ್ನ ರೈಲ್ವೆ ಇಲಾಖೆ ಸ್ಥಗಿತಗೊಳಿಸಲಾಗಿದೆ. ಕೃಷಿ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಸಿಡಿದೆದ್ದಿರುವಂತಹ ರೈತರು ಛಲಬಿಡದ ತ್ರಿವಿಕ್ರಮನಂತೆ ಹಠಕ್ಕೆ ಬಿದ್ದು ಹೋರಾಟ ಮಾಡುತ್ತಿದ್ದಾರೆ. ಅದರಲ್ಲೂ ಪಂಜಾಬ್ನಲ್ಲಿ ಕೃಷಿ ಮಸೂದೆಗೆ ಹೆಚ್ಚು ವಿರೋಧ ವ್ಯಕ್ತವಾಗಿದೆ. ಹೀಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರನ್ನ ಭೇಟಿಯಾಗಿರುವಂತಹ ಪಂಜಾಬ್ ಸಿಎಂ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಪಂಜಾಬ್ ರೈತರ ಸಮಸ್ಯೆಗಳನ್ನ ಮನವರಿಕೆ ಮಾಡಿಕೊಟ್ಟಿದ್ದಾರೆ.
ಕೇಂದ್ರ ಸರ್ಕಾರದ ಕೃಷಿ ಸುಧಾರಣಾ ಕಾಯ್ದೆ ರದ್ದತಿಗೆ ಆಗ್ರಹಿಸಿ ಸತತ 8 ದಿನಗಳಿಂದ ರೈತರು ಪ್ರತಿಭಟನೆ ನಡೆಸಿದ್ದು ದೆಹಲಿ ಚಲೋ ಹೋರಾಟ ನಿಲ್ಲುವ ಲಕ್ಷಣಗಳಂತೂ ಕಾಣುತ್ತಿಲ್ಲ. ರೈತ ನಾಯಕರ ಜೊತೆ ಕೃಷಿ ಸಚಿವರು ನಡೆಸಿದಂತಹ ಸಂಧಾನ ಮಾತುಕತೆ ವಿಫಲವಾಗಿದ್ದರಿಂದಾಗಿ ಇಂದು ಮತ್ತೊಂದು ಸುತ್ತಿನ ಚರ್ಚೆ ನಡೆಸಲಾಗ್ತಾ ಇದೆ. ರೈತರು ಮತ್ತು ಕೇಂದ್ರ ಸರ್ಕಾರದ ಪ್ರಮುಖ ನಾಯಕರು ಚರ್ಚೆಯಲ್ಲಿ ಭಾಗಿಯಾಗಲಿದ್ದಾರೆ. ಕೃಷಿ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ರೊಚ್ಚಿಗೆದ್ದು ಬೀದಿಗಿಳಿದಿರುವಂತಹ ರೈತರು ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ರಣಕಹಳೆ ಮುಂದುವರೆಸಿದ್ದಾರೆ. ಸರ್ಕಾರದ ಮೇಲೆ ಮುಗಿಬಿದ್ದಿರುವಂತಹ ಪ್ರತಿಭಟನಾ ನಿರತ ರೈತರು ಸರ್ಕಾರವು ರೈತರ ಒಗ್ಗಟ್ಟನ್ನ ಒಡೆಯುವ ಪ್ರಯತ್ನಕ್ಕೆ ಕೈ ಹಾಕಿದ್ದು ನಾವು ಸರ್ಕಾರದ ಜೊತೆಗಿನ ಮಾತುಕತೆ ಸಭೆಗೆ ಭಾಗವಹಿಸುವುದಿಲ್ಲ ಅಂತ ಕೆಲವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯೇ ನಮ್ಮ ಜೊತೆ ಮಾತುಕತೆ ನಡೆಸಬೇಕು ಅಂತ ಕಿಸಾನ್ ಮಜ್ದೂರ್ ಸಂಘರ್ಷ ಸಮಿತಿಯ ಜಂಟಿ ಕಾರ್ಯದರ್ಶಿ ಎಸ್ ಶುಭ್ರನ್ ಹೇಳಿದ್ದಾರೆ. ತೆಲಂಗಾಣದ ಹೈದರಾಬಾದ್ನ ಹಳೆಯ ಮಲಕಪೇಟೆಯಲ್ಲಿ ಮರು ಮತದಾನ ನಡೆಸಲಾಗುತ್ತಿದೆ. ಇಂದು ಬೆಳಗ್ಗೆಯಿಂದ ಆರಂಭವಾಗಿರುವಂತಹ ಮರು ಮತದಾನದಲ್ಲಿ ಮತದಾರರು ಸೂಕ್ತ ಅಭ್ಯರ್ಥಿಗಳ ಆಯ್ಕೆಗೆ ಮತ ಚಲಾಯಿಸಿದ್ದಾರೆ. ಸಿಪಿಐ ಪಕ್ಷದ ಅಭ್ಯರ್ಥಿಯೊಬ್ಬರ ಚಿಹ್ನೆ ಗೊಂದಲದ ಬಗ್ಗೆ ದೂರು ನೀಡಿದ್ರಿಂದಾಗಿ ಮರು ಮತದಾನ ನಡೆಸಲಾಗ್ತಾ ಇದೆ. ಕ್ಷೇತ್ರದಲ್ಲಿ ಒಟ್ಟು 54,655 ಮತದಾರರು ಮತ ಚಲಾಯಿಸಲಿದ್ದಾರೆ. 69 ಪೋಲಿಂಗ್ ಸೆಂಟರ್ಗಳು ತೆರೆಯಲಾಗಿದ್ದು 12 ಮಂದಿ ಮೈಕ್ರೋ ಅಬ್ಸರ್ವೇಟರ್ಸ್ಗಳು 23 ಕೇಂದ್ರಗಳಲ್ಲಿ ವೆಬ್ ಕಾಸ್ಟಿಂಗ್ ವ್ಯವಸ್ಥೆಗಳಿದ್ದು ನಾಳೆ 150 ವಾರ್ಡ್ಗಳ ಮತ ಎಣಿಕೆ ನಡೆಯಲಿದೆ. ಭಾರತದಲ್ಲಿ ಕೊರೋನಾ ಸೋಂಕಿನ ಪ್ರಮಾಣ ಕೊಂಚ ಮಟ್ಟಿಗೆ ತಗ್ಗಿದ್ದು ಸಹ ಕೋವಿಡ್ ಟೆಸ್ಟ್ ಮಾಡೋದನ್ನ ಮಾತ್ರ ಇನ್ನೂ ನಿಲ್ಲಿಸಿಲ್ಲ. ನಿನ್ನೆ ದೇಶದಾದ್ಯಂತ 11,11,698 ಕೋವಿಡ್ ಸ್ಯಾಂಪಲ್ ಟೆಸ್ಟ್ ಮಾಡಲಾಗಿದ್ದು ದೇಶದಲ್ಲಿ ಡಿಸೆಂಬರ್ 2ರವರೆಗೆ 14,35,57,647 ಸ್ಯಾಂಪಲ್ ಟೆಸ್ಟ್ ಮಾಡಲಾಗಿದೆ. ಕೋವಿಡ್-19 ಟೆಸ್ಟ್ ಬಗ್ಗೆ ಐಸಿಎಂಆರ್ ಮಾಹಿತಿ ನೀಡಿದ್ದು ನಿತ್ಯವೂ ತ್ವರಿತಗತಿಯಲ್ಲಿ ಕೋವಿಡ್ ಟೆಸ್ಟ್ ನಡೆಸಲಾಗುತ್ತದೆ. ಎಂಡಿಎಚ್ ಗ್ರೂಪ್ ಮುಖ್ಯಸ್ಥ ಧರ್ಮಪಾಲ್ ನಿಧನರಾಗಿದ್ದಾರೆ. ದೆಹಲಿ ಮೂಲದ ಧರ್ಮಪಾಲ್ ಗುಲಾಟಿ ಎಂಡಿಎಚ್ ಸಂಸ್ಥೆಯ ಮೂಲಕವೇ ದೇಶದಲ್ಲಿ ಮಸಾಲೆ ಪದಾರ್ಥಗಳೆಂದರೆ ಖ್ಯಾತಿ ಪಡೆದಿದ್ರು. 98 ವರ್ಷದ ಧರ್ಮಪಾಲ್ ನಿಧನಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸಂತಾಪ ಸೂಚಿಸಿದ್ದಾರೆ. ದೇಶದಲ್ಲಿ 2ನೇ ಅತಿದೊಡ್ಡ ಮಸಾಲೆ ಪದಾರ್ಥ ಉತ್ಪನ್ನಗಳನ್ನು ಉತ್ಪಾದಿಸುವ ಕಂಪನಿಯನ್ನು ಖ್ಯಾತಿ ಎಂಡಿಎಚ್ಗೆ ಸಲ್ಲುವಂತೆ ಗ್ರೂಪ್ನ ಅಧ್ಯಕ್ಷ ಧರ್ಮಪಾಲ್ ಮಾಡಿದ್ರು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತದ ಅವಧಿಯಲ್ಲಿ ಪ್ರಸ್ತಾಪವಾಗಿದ್ದ H-1B ವೀಸಾ ನಿಯಮ ರದ್ದುಗೆ ಕೋರಿ ಗುದ್ದು ಕೊಟ್ಟಿದೆ. 2 ನಿಯಮಾವಳಿಗಳಿಗೆ ನ್ಯಾಯಾಲಯದಿಂದ ನಿರ್ಬಂಧ ವಿಧಿಸಲಾಗಿದ್ದು ಅಮೆರಿಕದ ಕ್ಯಾಲಿಫೋರ್ನಿಯಾ ಜಿಲ್ಲಾ ಕೋರ್ಟ್ ನಿರ್ಬಂಧ ವಿಧಿಸಲಾಗಿದೆ. ಇದರಿಂದ ಸಾವಿರಾರು ಭಾರತೀಯ ಐಟಿ ಉದ್ಯೋಗಿಗಳು ನಿರಾಳಗೊಂಡಂತಾಗಿದೆ. ಉದ್ಯೋಗ ಹರಸಿ ಅಮೆರಿಕಕ್ಕೆ ಹೋಗ್ತಾ ಇದ್ದಂತಹ ಭಾರತೀಯರಿಗೆ H-1B ವೀಸಾ ನಿಯಮ ರದ್ದತಿ ಆದೇಶದಿಂದ ಸಂಕಷ್ಟ ಎದುರಾಗಿತ್ತು. ವಿನೋದ್ ಪ್ರಭಾಕರ್ ಹುಟ್ಟುಹಬ್ಬಕ್ಕೆ ರಾಬರ್ಟ್ ಸಿನಿಮಾ ಕೊಟ್ಟ ಗಿಫ್ಟ್ ಏನು? ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಗ್ಗೆ ಮತ್ತೆ ಧ್ವನಿ ಎತ್ತಿದ ಜಗ್ಗೇಶ್. ಮದುವೆ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಬಾಲಿವುಡ್ ಬೆಡಗಿ ಪ್ರಿಯಾಂಕಾ ಮಿಂದಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಇತ್ತೀಚೆಗೆ ನಿಧನರಾಗಿರುವ ಫುಟ್ಬಾಲ್ ದಂತಕತೆ ಡಿಯಾಗೋ ಮರಡೋನಾಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಮೈದಾನದೊಳಗೆ ತನ್ನ ಜರ್ಸಿಯನ್ನು ಕಳಚಿದ ಲಿಯೋನೆಲ್ ಮೆಸ್ಸಿಗೆ $720 ದಂಡ ವಿಧಿಸಲಾಗಿದೆ ಎಂದು ಸ್ಪ್ಯಾನಿಷ್ ಫುಟ್ಬಾಲ್ ಫೆಡರೇಷನ್ ತಿಳಿಸಿದೆ. ಹಿಂದೊಮ್ಮೆ ರವೀಂದ್ರ ಜಡೇಜಾರನ್ನ ಸಾಮಾನ್ಯ ದರ್ಜೆಯ ಆಟಗಾರ ಎಂದು ಜರೆದಿದ್ದ ಸಂಜಯ್ ಮಾಂಜ್ರೇಕರ್ 3ನೇ ಏಕದಿನ ಪಂದ್ಯದಲ್ಲಿ ಹೊಗಳಿ ಅಟ್ಟಕ್ಕೇರಿಸಿದ್ದಾರೆ. ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಅದ್ಭುತ ಪ್ರದರ್ಶನ ನೀಡಿದ ಜಡೇಜಾ ಭಾರತದ ಗೆಲುವಿನಲ್ಲಿ ಪ್ರಧಾನ ಪಾತ್ರ ವಹಿಸಿದ್ರು ಅಂತ ಹಾಡಿ ಹೋಗಲಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧದ 2ನೇ ಏಕದಿನ ಪಂದ್ಯದಲ್ಲಿ ಆಲ್ರೌಂಡರ್ ರವೀಂದ್ರ ಜಡೇಜಾ ಆಸ್ಟ್ರೇಲಿಯಾದ ಮಾರ್ನಸ್ ಲಾಬುಶೇನ್ ಕ್ಯಾಚ್ ಕೈ ಚೆಲ್ಲಿದ್ರು. ಅವತ್ತಿನ ರಾತ್ರಿ ನಾನು ನಿದ್ದೆಯನ್ನೇ ಮಾಡಿರಲಿಲ್ಲ ಎಂದು ಜಡೇಜಾ ತಿಳಿಸಿದ್ದಾರೆ. ದಕ್ಷಿಣ ಆಫ್ರಿಕಾ ವಿರುದ್ಧದ ಅಂತಿಮ ಟಿ20 ಪಂದ್ಯದಲ್ಲಿ ಸ್ಫೋಟಕ ಬ್ಯಾಟಿಂಗ್ ನಡೆಸಿರುವಂತಹ ಇಂಗ್ಲೆಂಡ್ನ ಡೇವಿಡ್ ಮಲನ್ ಐಸಿಸಿ ಟಿ20 ರ್ಯಾಂಕಿಂಗ್ನಲ್ಲಿ ಅಗ್ರ ಸ್ಥಾನಕ್ಕೇರಿದ್ದಾರೆ. ಈ ಮೊದಲು ನಂಬರ್ 1 ಸ್ಥಾನದಲ್ಲಿದ್ದಂತಹ ಪಾಕಿಸ್ತಾನ ತಂಡದ ನಾಯಕ ಬಾಬರ್ ಆಜಮ್ರನ್ನ ಮಲನ್ ಹಿಂದಿಕ್ಕಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧದ ಅಂತಿಮ ಏಕದಿನ ಪಂದ್ಯದ ಗೆಲುವಿನ ಬಳಿಕ ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಗೆಲುವಿನ ಲಯವನ್ನ ನಾವು ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಮುಂದುವರಿಸುವುದಾಗಿ ತಿಳಿಸಿದ್ದಾರೆ.
ಒಂದು ಕಡೆ ಡಬ್ಬಿಂಗ್ ಸಿನಿಮಾ ಹಾವಳಿ, ಇನ್ನೊಂದು ಕಡೆ ಪ್ಯಾನ್ ಇಂಡಿಯಾ ಸಿನಿಮಾದ ಹೆಸರಲ್ಲಿ ಪರಭಾಷೆಯ ಮೊರೆ ಹೆಚ್ಚಾಗ್ತಾ ಇದೆ ಅಂತ ಜಗ್ಗೇಶ್ ಗುಡುಗಿದ್ರು. ಈಗಾಗಲೇ ಕಳೆದ ಕೆಲವು ದಿನಗಳಿಂದ ಪ್ಯಾನ್ ಇಂಡಿಯಾ ಸಿನಿಮಾ ವಿಚಾರಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ನಿನ್ನೆಯಷ್ಟೇ ಪ್ರಭಾಸ್ ಸಿನಿಮಾ ಕೂಡ ಅನೌನ್ಸ್ ಆಗಿದೆ. ಆದ್ರೀಗ ಜಗ್ಗೇಶ್ ಮತ್ತೆ ಅದಕ್ಕೆ ಟಾಂಗ್ ಕೊಟ್ಟು ಕನ್ನಡಕ್ಕೆ ಚಟ್ಟ ತಯಾರು ಅಂತ ಟ್ವೀಟ್ ಮಾಡಿದ್ದಾರೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧದ ಚರ್ಚೆ ಜೋರಾಗಿದೆ. ಸ್ಯಾಂಡಲ್ವುಡ್ ನಟ ವಿನೋದ್ ಪ್ರಭಾಕರ್ ಅವರಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ಹೀಗಾಗಿ ಹುಟ್ಟುಹಬ್ಬದ ಗಿಫ್ಟ್ ಆಗಿ ರಾಬರ್ಟ್ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಒಂದನ್ನ ರಿಲೀಸ್ ಮಾಡಿದೆ ಚಿತ್ರತಂಡ. ವಿನೋದ್ ಪ್ರಭಾಕರ್ ಲುಕ್ ಜೊತೆಗೆ ಶುಭಾಶಯ ತಿಳಿಸಿದೆ ರಾಬರ್ಟ್ ಚಿತ್ರತಂಡ. ಶುಗರ್ ಫ್ಯಾಕ್ಟರಿ ಅನ್ನೋ ಸಿನಿಮಾದಲ್ಲಿ ಈಗಾಗಲೇ ನಾಯಕಿಯಾಗಿ ಸೋನಾಲ್ ಮಂತೆರೋ ಆಯ್ಕೆಯಾಗಿದ್ದಾರೆ. ಆದರೆ ಸೋನಾಲ್ ನಂತರ ಮತ್ತೊಬ್ಬ ನಾಯಕಿ ಅದ್ವಿತಿ ಶೆಟ್ಟಿ ಕೂಡ ಶುಗರ್ ಫ್ಯಾಕ್ಟರಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಡಾರ್ಲಿಂಗ್ ಕೃಷ್ಣ ನಡೆಸ್ತಾ ಇರೋ ಸಿನಿಮಾಗೆ ಅಮೂಲ್ಯ ಸಹೋದರ ದೀಪಕ್ ಆಕ್ಷನ್ ಕಟ್ ಹೇಳ್ತಾ ಇರೋ ಸಿನಿಮಾ ಇದಾಗಿದೆ. ಬಾಲಿವುಡ್ ನಟಿ ಪ್ರಿಯಾಂಕಾ ಚೋಪ್ರಾ ಹಾಗೂ ನಿಕ್ 2ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದ್ದಾರೆ. ಅಂದಹಾಗೆ ಪ್ರಿಯಾಂಕಾ ಹಾಗೂ ನಿಕ್ ಡಿಸೆಂಬರ್ 2ರಂದು ಹಿಂದೂ ಸಂಪ್ರದಾಯದಂತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ದಿನವನ್ನ ಸೆಲೆಬ್ರೇಟ್ ಮಾಡಿದ್ದಾರೆ. ಸದ್ಯ ಈ ಜೋಡಿ ಕೆಲವು ಸ್ಪೆಷಲ್ ಫೋಟೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಇದು ಇವತ್ತಿನ ನ್ಯೂಸ್ ಟಾಪ್ 9. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.